ನಮಸ್ತೆ ಗೆಳೆಯರೆ. ಇವತ್ತು ಯಾವುದೇ ಬ್ರ್ಯಾಂಡ್ ಮೊಬೈಲ್ ಅಂದರೆ ನೋಕಿಯಾ ಆಗ್ಬೋದು, ವಿವೋ ಆಗ್ಬೋದು, ಓಪೋ ಆಗ್ಬೋದು, ಸ್ಯಾಮ್ಸಂಗ್, ಒನ್ಪ್ಲಸ್ 8G ಇರೋಂಥ ಮೊಬೈಲ್ಗೆ ಯಾವ ರೀತಿ ಒಂದು ಕರ್ವ್ಡ್ ಗ್ಲಾಸ್ UV ಗ್ಲಾಸ್ ಹಾಕೋದು ಅಂತ ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ, ಇದು 1 ಮಿನಿಟ್ ಜೆಲ್ ಗ್ಲಾಸ್. ಅದರಲ್ಲಿ 3mm ಗ್ಲಾಸ್ ಕೊಟ್ಟಿರ್ತಾನೆ. ನೋಡ್ತಾ ಇದ್ದೀರಾ ನೀವು, ಅದು 3mm ಗ್ಲಾಸ್. ಹಾಗೆ ಅದಕ್ಕೆ ಮೇಲೆ ಗ್ಲಾಸ್ ವಾಶ್ ಮಾಡೋಕ್ಕೆ ಸ್ವೆಟ್ ಪೇಪರ್ ಇರುತ್ತೆ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಹಾಗೆ ಒಂದು LED ಕೊಟ್ಟಿರ್ತಾನೆ ಲೈಟ್, ಅದನ್ನು ಫಸ್ಟ್ ಹೀಟಿಗೆ ಹಾಕಬೇಕು. ಹೀಟ್ ಆಗಬೇಕಾದ ಸ್ವಲ್ಪ ಅದು, ಮತ್ತು ಒಂದು ಸ್ವಲ್ಪ ಜೆಲ್ ಕೊಟ್ಟಿರ್ತಾನೆ. ಅದನ್ನು ಯಾವ ರೀತಿ ಅದ್ರ ಮೇಲೆ ಅಪ್ಲೈ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಗೆಳೆಯರೆ, ಫಸ್ಟ್ ಅದು ಸ್ವೆಟ್ ಪೇಪರಲ್ಲಿ ವಾಶ್ ಮಾಡ್ಕೋಬೇಕು ಕ್ಲೀನಾಗಿ. ಸಿಂಪಲಾಗಿ ವಾಶ್ ಮಾಡಿ ಸಾಕು. ಸಿಂಪಲಾಗಿ ವಾಶ್ ಮಾಡ್ಕೊಳ್ಳಿ. ಅದರಲ್ಲಿ ವಾಶ್ ಎಲ್ಲ ಆದಮೇಲೆ ಅದಕ್ಕೆ ನೀವು ಜೆಲ್ನ ಅಪ್ಲೈ ಮಾಡಬೇಕು. ಅದಕ್ಕೆ ಮೊದಲು ಅದಕ್ಕೆ ಸ್ಟಿಕ್ಕರ್ ಕೊಟ್ಟಿರ್ತಾನೆ, ಡಸ್ಟ್ ತೆಗಿಯೋಕ್ಕೆ ಅಂತ ಒಂದು ಸ್ವಲ್ಪ ಸ್ಟಿಕ್ಕರ್ ಕೊಟ್ಟಿರ್ತಾನೆ. ಬಟ್ ನಾವೇನು ಮಾಡ್ತೀವಿ, ಡಸ್ಟ್ ವಾಶ್ ಮಾಡೋಕ್ಕೆ ಅಂತ ಏನು ಯೂಸ್ ಮಾಡೋಲ್ಲ, ಸ್ಪೀಕರ್ಗೆ ಕೋಟ್ ಮಾಡ್ತೀವಿ, ಮೇಲ್ಗಡೆ ಮೊಬೈಲ್ ಸ್ಪೀಕರ್ಗೆ ಕೋಟ್ ಮಾಡ್ತೀವಿ. ಬಿಕಾಸ್ ಯಾಕೆ ಅಂದರೆ ಆ ಜೆಲ್ ನಾವು ಹಾಕಿದ ಜೆಲ್ ಅದರೊಳಗೆ ಹೋಗಬಾರ್ದು ಅಂತ. ಸ್ಟಾರ್ಟಿಂಗಲ್ಲಿ ನಮಗೂ ತುಂಬ ಹೆದರಿಕೆ ಆಗಿತ್ತು, ಯಾವ ರೀತಿ ಹಾಕೋದು ಏನಂತ ಗೊತ್ತಿರಲಿಲ್ಲ. ಬಟ್ ಯೂಟ್ಯೂಬ್ ನೋಡಿಬಿಟ್ಟು ನಾನು ಕಲ್ತಿದ್ದಷ್ಟೇ. 1-2 ಗ್ಲಾಸ್ ಹಾಕಿದ್ರೆ ಸಾಕು ಗೆಳೆಯರೆ, ಈಸಿಯಾಗಿ ಅದನ್ನು ಅಪ್ಲೈ ಮಾಡ್ಬೋದು. ನೋಡ್ತಾ ಇಲ್ಲ ನೀವು, ಜೆಲ್ಲನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ, ಅದು ಕೀಬೋರ್ಡ್ ಇದೆ ಪಕ್ಕದಲ್ಲಿ, ಕೀ ಇದೆಯಲ್ಲ, ಆ ಕೀಗೆ ಇಲ್ಲಾಂದರೆ ಸ್ಪೀಕರ್ ಅಲ್ಲಿಗೆ ಹೋಗೋವಂಥ ಚಾನ್ಸಸ್ ಇರುತ್ತೆ. ಆ ಜೆಲ್ ಮೇಲೆ ಅಕಸ್ಮಾತ್ ಡಸ್ಟ್ ಏನಾದ್ರು ಬಿದ್ದಿದ್ರೆ ಲೈಟಾಗಿ ಬೆಟ್ಟಲ್ಲಿ ತೆಗೀರಿ ಸಾಕು. ಯಾವುದೇ ರೀತಿ ಬಬಲ್ ಬರಬಾರ್ದು ಅಂತ ಆ ಥರ ಹೇಳ್ತಾ ಇರೋದು. ನೋಡಿ, ಈಗ 3mm ಗ್ಲಾಸ್ನ ಅಪ್ಲೈ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಗೆಳೆಯರೆ. ಸಿಂಪಲ್ಲು, ಈಸಿಯಾಗಿ ಜೆಲ್ ಮೇಲೆ ಸೆಂಟ್ರ್ ಕರೆಕ್ಟಾಗಿ ಇಡಬೇಕು ಗೆಳೆಯರೆ. ನೋಡಿ, ಮೆಲ್ಲಗೆ ತೊಗೊಳುತ್ತೆ, ಅದು ಆರಾಮಾಗಿ ತೊಗೊಳುತ್ತೆ. ನಾವೇನು ಪ್ರೆಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಈ ಥರ ಯಾಕೆ ಮೊಬೈಲ್ ಬಿಟ್ಟರು, ಈ ಥರ ಯಾಕೆ ಗ್ಲಾಸ್ ಬಿಟ್ಟರು ಅಂತ ಸ್ಟಾರ್ಟಿಂಗಲ್ಲಿ ನಮಗೂ ಭಯ ಆಗಿತ್ತು. ಯಾವ ರೀತಿ ಅಪ್ಲೈ ಮಾಡೋದು ಗೊತ್ತಿರಲಿಲ್ವಲ್ಲ. ಸೊ ಹಾಗಾಗಿ ಒಂದು ಗ್ಲಾಸ್ 2 ಗ್ಲಾಸ್ ಹಾಕಿದ್ರೆ ನಮಗೂ ಅದನ್ನು ಕಂಟಿನ್ಯೂ ಮಾಡೋದು ಯಾವ ರೀತಿ ಹಾಕೋದು ಅಂತ ಗೊತ್ತಾಯಿತು. ನೋಡಿ ಎಷ್ಟು ಈಸಿಯಾಗಿ ತೊಗೊಳ್ತಿದೆ, ಅದು ಸಿಂಪಲಾಗಿ ತೊಗೊಳ್ತಿದೆ, ಎಲ್ಲೂ ಪ್ರೆಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅದು ಅಕಸ್ಮಾತ್ ಎಲ್ಲಿ ಏರ್ ಬರುತ್ತೆ ಆ ಜಾಗದಲ್ಲಿ ಜೆಲ್ ಹೋಗಿರಲ್ಲ, ಆಗ ಮೊಬೈಲ್ನ ನಾವು ಕ್ಯಾರಿ ಮಾಡಬೇಕು. ಆ ಕಡೆ ಈ ಕಡೆ ವೇರಿ ಮಾಡಿದ್ರೆ ಜೆಲ್ ಆರಾಮಾಗಿ ಹೋಗುತ್ತೆ. ನೋಡಿ, ಕವರ್ ಆಯಿತು, ಫುಲ್ ಕವರ್ ಆಗ್ತಿದೆ ನೋಡಿ. ಎಲ್ಲ ಕಡೆಯೂ ಕವರ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಇದನ್ನು ಆನ್ಲೈನಲ್ಲಿ ತೊಗೊಳ್ತಿದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ನಮ್ಮ ಹತ್ರ ಶಾಪಲ್ಲಿ ಪ್ರೈಸ್ ಕಡಿಮೆ ಇರುತ್ತೆ. ನೋಡಿ, ಎಲ್ಲ ಕವರ್ ಆಗ್ತಾಯಿದೆ. ಈಸಿ ವೇ ಇದು, ತುಂಬ ಅಂದರೆ ತುಂಬ ಈಸಿ ವೇ, ಆರಾಮಾಗಿ ಮಾಡ್ಬೋದು. ಚೆನ್ನಾಗಿದೆ ನೋಡಿ. ಎಲ್ಲ ರೀತಿಯ ಬ್ರ್ಯಾಂಡ್ ಮೊಬೈಲ್ಗಳಿಗೆ ಇದು, ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಗಳಿಗೂ ಈಗ ಕರ್ವ್ಡ್ ಎಡ್ಜ್ ಡಿಸ್ಪ್ಲೇನೇ ಬರ್ತಾ ಇರೋದು. ಸೊ ಹಾಗಾಗಿ ಈಸಿಯಾಗಿ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಗೆಳೆಯರೆ. ನೋಡಿ, ಕವರ್ ಆಯಿತು, ಫುಲ್ ಕವರ್ ಆಯಿತು ನೋಡಿ. ಈಗ ಇದು ಕವರ್ ಆದಮೇಲೆ ನಾವು ಆ ಲೈಟ್ ಹೀಟ್ ಮಾಡೋಕೆ ಹಾಕಿರ್ತೀವಲ್ಲ, ಅದನ್ನು ತೊಗೊಂಡು ಮಿನಿಮಮ್ ಅಂದರೂ 2 ಮಿನಿಟ್ಸು ಹೀಟ್ ಮಾಡಬೇಕು ಗ್ಲಾಸ್ನ. ಯಾಕೆಂದರೆ ಅದು ಹೀಟ್ ಆಗಿಲ್ಲ ಅಂತಂದರೆ ಆ ಜೆಲ್ ಮತ್ತೆ ಹೊರಗಡೆ ಬರೋಂಥ ಸಾಧ್ಯತೆ ಇರುತ್ತೆ. ನೋಡಿ, ಹೀಟ್ ಆಯಿತು, ಮುಗೀತು, 2 ನಿಮಿಷ ಆಯಿತು. ನೋಡಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ನೀವೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ.